ಹೊಡೆದಿದ್ದಾರೆ ಅಂತೆಲ್ಲ ಗಂಭೀರವಾದಂತ ಆರೋಪಗಳು ಕೇಳಿಬಂದಿತ್ತು. ಈ ಮಧ್ಯದಲ್ಲಿ ತನಿಖೆ ಕೂಡ ಕೈಗೆತ್ತಿಕೊಳ್ಳಲಾಗಿತ್ತು. ಈ ಹಗರಣ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ಆಡಿಟ್ ರಿಪೋರ್ಟ್ ಸಲ್ಲಿಸಲು ಸಿದ್ಧತೆಗಳಾಗಿದೆ. ಈ ಬಗ್ಗೆ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ನಿಜಕ್ಕೂ ಹಣ ದುರುಪಯೋಗ ಆಗಿದೆಯಾ ಇಲ್ವಾ, ಆ ವರದಿಯಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಲಾಗಿದೆ, ಲೆಕ್ಕ ಇಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆಯಾ ಇಲ್ವಾ, ಹಣ ದುರುಪಯೋಗ ಅಂತ ಹೇಳಿದ್ರು, ಹಾಗಾದ್ರೆ ಎಷ್ಟು ಹಣ ದುರುಪಯೋಗ ಆಗಿದೆ, ಆ ವರದಿಯಲ್ಲಿ ಏನಿದೆ, ರಾಮ ಮಂದಿರದ ಹಣ ದುರುಪಯೋಗ ಆಗಿಲ್ವಂತೆ, 3,300 ಕೋಟಿ ಹಣಕ್ಕೆ ಪಕ್ಕಾ ಲೆಕ್ಕ ಇದೆಯಂತೆ, ಆದ್ರೆ ಕ್ಯಾಶ್ ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ವರದಿ ಹೇಳ್ತಾ ಇದೆ. ರಾಮ ಜನ್ಮಭೂಮಿ ಟ್ರಸ್ಟ್ ನಿಂದ ಮೋಸ ಆಗಿಲ್ವಂತೆ, ಹಣದ ವಹಿವಾಟಿನ ಬಗ್ಗೆ ಲೆಕ್ಕ ಪಕ್ಕಾ ಇದೆಯಂತೆ, ದಾಖಲೆ ಪತ್ರಗಳಲ್ಲಿ ಎಲ್ಲವೂ ಕೂಡ ನಮೂದಾಗಿದೆ. 3,300 ಕೋಟಿ ಜನರಿಂದ ಸಂಗ್ರಹವಾಗಿತ್ತು, 400 ಕೋಟಿ ಭೂಮಿ ವಶಕ್ಕೆ ಖರ್ಚಾಗಿದೆ, 1,800 ಕೋಟಿ ದೇವಸ್ಥಾನದ ನಿರ್ಮಾಣಕ್ಕೆ ಖರ್ಚಾಗಿದೆ ಅಂತ ಹೇಳಿ ವರದಿಯಲ್ಲಿ ಲೆಕ್ಕ ತೋರಿಸಿದ್ದಾರೆ. ಇನ್ನು ಟ್ರಸ್ಟ್ ನಿಂದ ಯಾವುದೇ ಕ್ಯಾಶ್ ವ್ಯವಹಾರ ಆಗಿಲ್ಲ, ಎಲ್ಲದಕ್ಕೂ ದಾಖಲೆ ಪತ್ರಗಳಿದೆ. ಆಡಿಟ್ ಕಂಪನಿಯಿಂದ ವರದಿ ಸಲ್ಲಿಕೆಯಾಗಿದೆ. ಶಂಕರ್ ಅಯ್ಯರ್ ಕಂಪನಿಯ ಆಡಿಟ್ ವರದಿಯ ಅಂಶಗಳು ನ್ಯೂಸ್ 18ಗೆ ಲಭ್ಯವಾಗಿದೆ. ಇನ್ನೊಂದು ಕಡೆ ಈ ಪ್ರಕರಣದಲ್ಲಿ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ, ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯನ್ನ ಮಾಡ್ತಾ ಇದೆ. ಸರ್ಕಾರಕ್ಕೆ ಆಡಿಟ್ ರಿಪೋರ್ಟ್ ಸಲ್ಲಿಕೆ ಆಗಿರೋದು, ಇಲ್ಲಿ ನಗದಿನಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗಿರಬಹುದು, ಕ್ಯಾಶ್ ಕೌಂಟರ್ನಲ್ಲಿ, ಅದನ್ನು ಹೊರತುಪಡಿಸಿದ್ರೆ 100 ಕೋಟಿ ಇಲ್ಲಿ ವ್ಯತ್ಯಾಸ ಆಗಿದೆ, ಅಕ್ರಮ ನಡೆದಿದೆ, ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಆರೋಪಗಳನ್ನು ಏನ್ ಮಾಡ್ತಾ ಇದ್ರು. ಮತ್ತೆ ಅಲ್ಲಿ ಕೆಲಸ ಮಾಡ್ತಾ ಇದ್ದವರು, ಟ್ರಸ್ಟ್ ನಲ್ಲಿ ಇದ್ದವರೇ, ಸದಸ್ಯರುಗಳೇ ಸಿಸಿಟಿವಿಯನ್ನ ಮರೆಮಾಚಿ ಹಣವನ್ನ ತಗೊಂಡು ಹೋಗ್ತಾ ಇದ್ರು, ಚೀಲಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ರು. ಈ ರೀತಿ ಗಂಭೀರವಾದಂತ ಆರೋಪಗಳೆಲ್ಲ ಕೇಳಿಬಂದಿತ್ತು. ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಈ ಹಗರಣ ನಡೆದಿದೆ ಅನ್ನೋ ವಿಷಯ, ಅಕ್ರಮ ಆಗಿದೆ ಅನ್ನೋ ವಿಷಯನೇ ಸದ್ದು ಮಾಡಿತ್ತು. ಆದ್ರೆ ಆಡಿಟ್ ರಿಪೋರ್ಟ್ ಹೇಳ್ತಾ ಇರೋದು ಕೇಸ್ನಲ್ಲಿ ಹಾಗಾದ್ರೆ ಕ್ಲೀನ್ ಚಿಟ್ ಸಿಗುತ್ತಾ? ಒಂದ್ ಕಡೆ ಎಸ್ಐಟಿ ತನಿಖೆ ಆಗ್ತಾ ಇದೆ, ಸುಪ್ರೀಂ ಕೋರ್ಟ್ ಹದ್ದಿನ ಕಣ್ಣಿಟ್ಟಿದೆ. ಈ ಮಧ್ಯದಲ್ಲಿ 3,300 ಕೋಟಿ ಹಣಕ್ಕೆ ಪಕ್ಕಾ ಲೆಕ್ಕ ಇದೆ ಅಂತ ವರದಿ ಹೇಳ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಡಾಕ್ಟರ್ ರಮೇಶ್ ಕುಮಾರ್, ನಮ್ಮ ನ್ಯೂಸ್ ಎಡಿಟರ್. ಡಾಕ್ಟರ್ ರಮೇಶ್ ಕುಮಾರ್, ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು, ರಾಮ ಮಂದಿರದಲ್ಲಿ ಅಕ್ರಮ ನಡೆದಿದೆ, ಹಣ ದುರುಪಯೋಗ ಆಗಿದೆ, ಟ್ರಸ್ಟ್ ನಲ್ಲಿರುವಂತಹ ಸದಸ್ಯರೇ ಸಿಸಿಟಿವಿ ಮರೆಮಾಚಿಸಿ ಹಣ ತಗೊಂಡು ಹೋಗ್ತಾ ಇದ್ರು, ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ. ಈಗ ಈ ಆಡಿಟ್ ವರದಿಯಲ್ಲಿ ಲೆಕ್ಕಾಗೂ ಅಂದ್ರೆ ಆ ವರದಿಯಲ್ಲಿ ನಮೂದು ಮಾಡಿದ್ದಾರೆ, ಎಲ್ಲೂ ಲೆಕ್ಕ ಮಿಸ್ ಆಗಿಲ್ಲ, ಪಕ್ಕಾ ಲೆಕ್ಕ ಇದೆ ಅಂತೇಳಿ. ಹಾಗಾದ್ರೆ ಎಲ್ಲಿ ವ್ಯತ್ಯಾಸ ಆಗಿದೆಯಂತೆ ಆ ವರದಿ ಪ್ರಕಾರ? ಈ ಆಡಿಟ್ ರಿಪೋರ್ಟ್ ಪ್ರಕಾರ ಶಂಕರ್ ಅಯ್ಯರ್ ಅಂಡ್ ಕಂಪ್ನಿ ಏನು ಆಡಿಟ್ ಕಂಪ್ನಿ ಇದೆ, ಇದ್ರ ಪ್ರಕಾರ ಎಲ್ಲೂ ಕೂಡ ಏನು ಅವ್ಯವಹಾರ ಆಗಿಲ್ಲ ಅಂತ ರಿಪೋರ್ಟ್ ಬಂದಿರತಕ್ಕಂಥದ್ದು. ನೆಟ್ವರ್ಕ್ 18ಗೆ ಸಿಕ್ಕಿರ್ತಕ್ಕಂಥ ತುಂಬ ಖಚಿತವಾದ ಸೋರ್ಸ್ ಹೇಳ್ತಾ ಇದೆ, ಎಲ್ಲೋ ಅವ್ಯವಹಾರ ಆಗಿಲ್ಲ ಅಂತ. 3,300 ಕೋಟಿಯಲ್ಲಿ ಅವ್ರು ಹೇಳಿರೋ ಪ್ರಕಾರ ಏನೋ ಲ್ಯಾಂಡ್ ಖರೀದಿಲೂ ಕೂಡ ಅಕ್ರಮ ಆಗಿಲ್ಲ, ಮತ್ತು ಜನರು ಏನು ರಾಮ ಮಂದಿರ ಕಟ್ಟೋ ಟೈಮಲ್ಲಿ ದೇಣಿಗೆ ಕೊಟ್ಟಿದ್ರು ಆ ಹಣ ಕೂಡ ಮಿಸ್ ಆಗಿಲ್ಲ, ಎಲ್ಲದಕ್ಕೂ ಪಕ್ಕಾ ಲೆಕ್ಕಪತ್ರಗಳಿದೆ ಅಂತ ಈ ಶಂಕರ್ ಅಯ್ಯರ್ ಅಂಡ್ ಆಡಿಟ್ ಕಂಪ್ನಿ ಏನಿದೆ ಅದು ರಿಪೋರ್ಟ್ನ ರೆಡಿ ಮಾಡಿದೆ. ಮೋಸ್ಟ್ಲಿ ಗೌರ್ಮೆಂಟಿಗೆ ಸಲ್ಲಿಸೋದಕ್ಕೆ ಎಲ್ಲ ರೆಡಿ ಆಗಿದೆ. ಇನ್ನೊಂದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, 8 ಜನ ಏನು ಅರೆಸ್ಟ್ ಆಗಿದ್ರು, ಒಬ್ಬೊಬ್ಬರೇ ರಾಜೀನಾಮೆ ಕೊಡ್ತಾ ಬಂದರು. 8 ಜನದಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಏನೋ ಹೊರಗುತ್ತಿಗೆ ಆಧಾರದ ಮೇಲೆ ಏನು ಕೌಂಟಿಂಗ್ ಮಾಡ್ತಾ ಇದ್ರು ಹಣ ಎಣಿಕೆಗೆ, ಆ ಥರದ ಸಿಬ್ಬಂದಿಗಳು ಮತ್ತು ಒಳಗಿರ್ತಕ್ಕಂಥ ಕೆಲವು ದೇವಸ್ಥಾನದಲ್ಲಿರ್ತಕ್ಕಂಥ ಕೆಲವು ಸಿಬ್ಬಂದಿಯನ್ನು ಅರೆಸ್ಟ್ ಮಾಡಿದ್ರು. ನಾವು ಬಹುಮುಖ್ಯವಾಗಿ ಗಮನಿಸಬೇಕು, ಏನೋ ರಾಮ ಮಂದಿರ ಟ್ರಸ್ಟ್ನ ಚಂಪತ್ರಾಯ್ ಏನಿದ್ರು ಕಾರ್ಯದರ್ಶಿ, ಅವರು ರಿಸೈನ್ ಮಾಡಿದ್ರು. ಅದಾದ ಸ್ವಲ್ಪ ದಿನದಲ್ಲಿ, ಕೇವಲ ಒಂದು ವಾರದಿಂದ ಏನೋ ಸುರೇಶ್ ಬಯ್ಯಾಜಿ ಜೋಶಿ ಕೂಡ ಏನು ಪೋಷಕರಿದ್ರು, ರಾಮ ಜನ್ಮಭೂಮಿ ಟ್ರಸ್ಟ್ ಪೋಷಕರಿದ್ರು, RSSನ ಒಂದು ಕಾಲದಲ್ಲಿ ಚೀಫ್ ಆಗಿದ್ರು, ಅವರು ಕೂಡ ರಾಜೀನಾಮೆ ಕೊಟ್ಟಿದ್ರು. ಆದರೆ ಆ ರಾಜೀನಾಮೆ ಕೊಟ್ಟಾದ್ಮೇಲೆ ಸಾಕಷ್ಟು ಗುಸುಗುಸುಗಳು ಶುರುವಾಗಿತ್ತು. ನಿಜವಾಗ್ಲೂ ಟ್ರಸ್ಟ್ನಲ್ಲಿ ಒಂದು ಹಗರಣ ನಡೆದಿದೆ, ಹಗರಣಕ್ಕೆ ಅವರು ಹೊಣೆ ಹೊತ್ತು ಬಯ್ಯಾಜಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ವಿಪಕ್ಷಗಳು ಆರೋಪ ಮಾಡ್ತಾ ಇದ್ವಿ. ಇದಕ್ಕೆ ಅವರೇ ಕೂಡ ಹೊಣೆ ಹೊತ್ತಿದ್ದಾರೆ, ಇದನ್ನು ತಡ್ಕೊಳಕ್ಕಾಗ್ತಿಲ್ಲ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ಆದರೆ BJP ಮೂಲಗಳು ಮತ್ತು ನೆಟ್ವರ್ಕ್ 18 ಮೂಲಗಳ ಪ್ರಕಾರ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ, ಹೆಲ್ತ್ ಇಶ್ಯೂಸ್ ಇದ್ದ ಕಾರಣಕ್ಕೆ ಬಯ್ಯಾಜಿ ರಾಜೀನಾಮೆ ಕೊಟ್ಟಿದ್ದಾರೆ ಹೊರತು ಅವರು ಹಗರಣ ಆಗಿದೆ ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಂಡಿಲ್ಲ. ಹಾಗಾಗಿ ಅವರು ರಾಜೀನಾಮೆ ಕೊಟ್ಟಿದ್ದು ಹೆಲ್ತ್ ಇಶ್ಯೂಸ್ಗೆ ಅಂತ ಹೇಳ್ತಿದ್ರು. ಈಗ ಬಂದಿರೋ ಏನೋ ಆಡಿಟ್ ರಿಪೋರ್ಟ್ ಪ್ರಕಾರ ಎಲ್ಲೂ ಕೂಡ ಅವ್ಯವಹಾರ ಆಗಿಲ್ಲ, ಪ್ರತಿ ಪೈಸಕ್ಕೂ ಕೂಡ ಲೆಕ್ಕ ಇದೆ. ಏನು ಹುಂಡಿ ಎಣಿಕೆ ವೇಳೆ ಒಂದಿಷ್ಟು ಹಣ ವ್ಯತ್ಯಾಸಗಳಾಗಿದೆ, ಅದು ಕ್ಯಾಶ್ ಅಂದರೆ ದುಡ್ಡು ಎಣಿಸ್ಬೇಕಾದ್ರೆ ಒಂದಿಷ್ಟು ಜನ ಎತ್ಕೊಂಡು ಹೋಗಿದ್ದಾರೆ ಅಂತ. ಸೊ ಅದು ಪ್ರೂಫ್ ಕೂಡ ಇತ್ತು CCTVಲಿ, ನಾವು ಕೂಡ ಸಾಕಷ್ಟು ಬಾರಿ ತೋರಿಸಿದ್ವಿ. ಹಣ ಎತ್ಕೊಂಡೋಗಿರ್ತಕ್ಕಂಥ ಯಾರ್ಯಾರೋ ಎಕ್ಸ್ಟರ್ನಲ್ ಆಗಿ ಹೊರಗುತ್ತಿಗೆ ಸಿಬ್ಬಂದಿಯನ್ನು ಹಣ ಎಣಿಕೆ ವೇಳೆ ನೇಮಕ ಮಾಡ್ಕೊಂಡಿದ್ರು, ಅವರು ದುಡ್ಡು ತಗೊಂಡೋಗಿದ್ದು ಕೂಡ CCTVಲಿ ಇದಾಗಿತ್ತು. ಸುಮಾರು 80 ಲಕ್ಷ
ಕ್ಯಾಶ್ ಸೀಸ್ ಆಗಿತ್ತು. ಆ ಹಣದ ಬಗ್ಗೆ ಲೆಕ್ಕ ಸಿಗಬೇಕಾಗಿದೆ. ಆಡಿಟ್ ರಿಪೋರ್ಟ್ನಲ್ಲಿ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಂದು 800 ಮತ್ತು 1200 ಕೋಟಿ, ಅಂದರೆ ಹತ್ತತ್ರ ಒಂದು 2500 ಕೋಟಿ ಮೇಲೆ ಏನೋ ಕರೆಕ್ಟಾಗಿ ಲೆಕ್ಕ ಇದೆ. ಉಳಿದಿರೋ ಲೆಕ್ಕವನ್ನು ನೀಟಾಗಿ ಡಾಟಾ ಸಿಗಬೇಕಾಗಿದೆ. ರಿಪೋರ್ಟ್ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಏನೋ ಲೆಕ್ಕಪತ್ರಗಳು ಕರೆಕ್ಟ್ ಇದೆ, ಯಾವುದೇ ಹಗರಣ ಆಗಿಲ್ಲ. ಆಲ್ಮೋಸ್ಟ್ ಅಲ್ಲಿಗೇನೋ ಸುಪ್ರೀಂ ಕೋರ್ಟ್ ಸೂಪರ್ವಿಷನಲ್ಲಿ SIT ಏನೋ ಉತ್ತರ ಪ್ರದೇಶ SIT ಸರ್ಕಾರ SIT ಫಾರ್ಮ್ ಮಾಡಿತ್ತು. ಅದು ತನಿಖೆ ಒಂದು ಕಡೆ ನಡೀತಾ ಇದೆ, ಇನ್ನೊಂದು ಕಡೆ ಏನೋ ಬಾಹ್ಯ ಒಂದು ಕಂಪ್ನಿಯಿಂದ ಆಡಿಟ್ ಕಂಪ್ನಿಯಿಂದ ಏನೋ ಆಡಿಟ್ ಮಾಡಿಸಿ ಅಂತ ಹೇಳಿತ್ತು ಸುಪ್ರೀಂ ಕೋರ್ಟ್. ಸೊ ಅದ್ರ ಪ್ರಕಾರ ಆಡಿಟ್ ರಿಪೋರ್ಟ್ ಬಂದಿದೆ. ಇದು ಗೌರ್ಮೆಂಟ್ಗೆ ಸಲ್ಲಿಕೆ ಆಗುತ್ತೆ. ಆಲ್ಮೋಸ್ಟ್ ಅಲ್ಲ ರಾಮ ಮಂದಿರದ ಕೇಸಲ್ಲಿ ಏನು ಹಗರಣ ಕೇಳಿ ಬರ್ತಾ ಇದೆ ಅದಕ್ಕೆ ಒಂದು ಲೆವೆಲ್ಗೆ ಒಂದು ರೀತಿ ಕ್ಲೀನ್ ಚಿಟ್ ಆಲ್ಮೋಸ್ಟ್ ಸಿಕ್ಕಂಗೆ ಆಗ್ತಾ ಇದೆ. ಯಾಕಂದರೆ ಈ ರಿಪೋರ್ಟ್ನೇ ಕನ್ಸಿಡರ್ ಮಾಡುತ್ತಾ ಅಥವಾ ಮತ್ತೆ ಯಾರಾದರೂ ಇನ್ನೊಂದು ಕಂಪ್ಲೇಂಟ್ ರೈಸ್ ಮಾಡ್ತಾರೆ, ಇದು ಇಲ್ಲಿ ಆಡಿಟ್ ರಿಪೋರ್ಟ್ ಸರಿ ಇಲ್ಲ, ಇನ್ನೊಂದು ಕಂಪ್ನಿಯಿಂದ ಮಾಡಿಸಿ, ಆ ಥರದ್ದು ಸಹಜವಾಗಿ ಮತ್ತೊಂದಿಷ್ಟು ಒತ್ತಡಗಳು ಹೆಚ್ಚಾಗ್ಬೋದು. ಸದ್ಯಕ್ಕೆ ಬಂದಿರತಕ್ಕಂಥ ಆಡಿಟ್ ರಿಪೋರ್ಟ್ ಮಾಹಿತಿ ಪ್ರಕಾರ ರಾಮ ಮಂದಿರ ಟ್ರಸ್ಟ್ನಲ್ಲಿ ಯಾವುದೇ ಹಗರಣ ನಡೆದಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಿದೆ. ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ಕುಮಾರ್.